ರಶ್ ಇದೆ. ಸಂಡೇ ಅಲ್ವಾ, ನಾನ್ ವೆಜ್ ತಿನ್ನೋರ್ಗಂತೂ ವೈಟ್ ಕಲರ್ ಟ್ಯಾಂಕು ಒನ್ ಪೀಸ್ ಲೆಗ್ ಪೀಸು, ರೈಸು, ಸೇರುವ, ಮಜ್ಜಿಗೆ. ಕೆಂಪ ಕಲರ್ ಏನಣ್ಣ, ಅದೆಲ್ಲ ನಾಳೆ ಮಾಡ್ಕೊತೀವಿ, ಮತ್ತೆ ಬರ್ತೀವಲ್ಲ. ಹಾಯ್ ಹಲೋ ನಮಸ್ತೆ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಶಾ ನವೀನ್ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಸೂಪರ್ ಆಗಿದ್ದೀನಿ. ಇವಾಗ ನೆಕ್ಸ್ಟು ನಾವು ಹೋಗ್ತಾ ಇರೋದು ಆಹಾರ ಮೇಳಕ್ಕೆ ಹೋಗ್ತಾ ಇದ್ದೀವಿ. ಏನೆಲ್ಲ ತಿಂಡಿಗಳು ಇರ್ತವೆ, ಏನೆಲ್ಲ ರೆಸಿಪಿ ಇರುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಎಲ್ಲ ಸ್ಕಿಪ್ ಮಾಡಿದೆ, ಮಿಸ್ ಮಾಡಿದೆ, ಪೂರ್ತಿ ವಿಡಿಯೋನ ನೋಡಿ. ಇವಾಗ ಓಡ್ತಾ ಇದ್ದೀವಿ, ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಟ್ರಾಫಿಕ್ ಅಂತೂ ಸಖತ್ತಾಗಿದೆ ಗಾಯ್ಸ್, ನೋಡ್ತಾ ಇರ್ಬೋದು ನೀವು, ಸಖತ್ತು ಟ್ರಾಫಿಕ್ ಇದೆ. ಹೋಗೋದೇ ಒಂದು ತಲೆನೋವಾಗ್ಬಿಟ್ಟಿದೆ, ಹೋಗೋಕ್ಕೆ ಇಲ್ಲ ಅಂತೂ ಒಂದು ಹಾಫ್ ಆನ್ ಅವರ್ ಆಗೋಗ್ಬಿಡುತ್ತೆ, ಅಷ್ಟು ಟ್ರಾಫಿಕ್ ಇದೆ. ಇವಾಗ ಬೆಟರು, ಇನ್ನು ರಾತ್ರಿ ಆಯ್ತಾ ಲೈಟಿಂಗ್ ಎಲ್ಲ ಹಾಕ್ತಾರಲ್ವ, ಅವಾಗಂತೂ ಇನ್ನೂ ಹಿಂಸೆ ಆಗಿಬಿಡುತ್ತೆ. ನಾವು ಇವತ್ತು ಲೈಟಿಂಗ್ ಏನೂ ಕೂಡ ನೋಡೋಲ್ಲ, ಎಷ್ಟಾಗುತ್ತೆ, ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ನೋಡ್ಕೊಂಡು ಹೋಗ್ತೀವಿ. ಹೀಗೆ ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ. ಎಲ್ಲ ಸ್ಕಿಪ್ ಮಾಡಿದೆ, ಮಿಸ್ ಮಾಡಿದೆ, ಪೂರ್ತಿ ವಿಡಿಯೋನ ನೋಡಿ. ಆಹಾರ ಮೇಳಕ್ಕೆ ಹೋಗಿದ್ಮೇಲೆ ಸಿಗ್ತೀನಿ. ಓಕೆ, ಏನು ಜನ ನೋಡಿ ಗಾಯ್ಸ್ ಆಹಾರ ಮೇಳದಲ್ಲಿ. ಇವತ್ತು ತುಂಬ ರಶ್ ಇದೆ, ಸಂಡೇ ಅಲ್ವಾ, ನಾನ್ ವೆಜ್ ತಿನ್ನೋರ್ಗಂತೂ ಒಳ್ಳೆ ಬ್ಯಾಟಿಂಗ್, ಸೂಪರ್ ಬ್ಯಾಟಿಂಗ್ ಮಾಡ್ತಾರೆ ಮಾತ್ರ. ತಿಂತಾರೆ ಪಾಪು, ನಾವೆಲ್ಲ ತಿನ್ನಲ್ಲ ಅಂತಂದ್ರೆ ಕ್ಯೂವಲ್ಲಿ ಹೋಗ್ತಾ ಇದ್ದೀವಿ ಗಾಯ್ಸ್, ಕ್ಯೂ ಮಾಡ್ಕೊ ಹೋಗ್ತಾ ಇದ್ದೀವಿ. ಲೈನ್ ಮಾಡಿಬಿಟ್ಟಿದ್ದಾರೆ, ಅಷ್ಟು ರಶ್ ಇದೆ. ಒಳಗಡೆ ಹೋದರೆ ಇನ್ನೆಷ್ಟು ಇರುತ್ತೋ ಗೊತ್ತಿಲ್ಲ, ಮಾತ್ರ ಜಾಗನೇ ಇಲ್ಲ ಅಲ್ಲಿ. ನಾವು ಒಳಗಡೆ ಹೋಗೋಕ್ಕೆ ಜಾಗ ಇಲ್ಲ ಅಲ್ವಾ. ತ್ರಿಮೂರ್ತಿಗಳು ಅಲ್ಲಿ ಆ ಕಡೆ ಹೊರಟೋದ್ರು. ಇಲ್ಲಿ ನೋಡಿ ಗಾಯ್ಸ್, ಹಾಗೆ ಇಡಕ್ಕೆ ಹಾಕ್ತಾರ, ಭಾನುವಾರ ಅಲ್ವಾ ಇವತ್ತು, ಫ್ಲವರ್ಸ್ ಕಮ್ಮಿ ಎಲ್ಲ ಹೆಣ್ಣು ತಂಬಿಟ್ಟವ್ರೆ. ಆಹಾರ ಮೇಳ ಸೇರಿದವ್ರು ಎಲ್ಲ ಫ್ಲವರ್ ಶೋ ಅಂತ ಹೋಗಿಲ್ಲ, ಎಲ್ಲ ಹಿಂದೆ ಬಂದು ನಾವು ಎಲ್ಲಿಗೆ ಹೋಗೋದು, ಏನು ತಿನ್ನೋದು ಅಂತ ಯೋಚನೆ ಮಾಡೋಂಗಿಲ್ಲ. ಇವ್ರು ಮುಂದೆ ಹೋಯ್ತಾರೆ ಗಾಯ್ಸ್ ತಿನ್ನಕ್ಕೆ ಮಾತ್ರ. ಫ್ಲವರ್ ಶೋ ಎಲ್ಲ ಹಂಗೆ ಹೋಗಿ ಏನು ಬೇಕು ಅದೆಲ್ಲ ತಿನ್ಕೊಬಂದ್ರು. ನಾವಂತೂ ಏನೂ ತಿನ್ನಲಿಲ್ಲ, ಒಂದು ಲೋಟ ನೀರನ್ನೂ ಕುಡಿಲಿಲ್ಲ ಅಲ್ಲಿ. ಇಲ್ಲಿ ತಿನ್ನೋಣ ಅಂತ ಹೇಳಿ ನೋಡಿ ಗಾಯ್ಸ್, ನನ್ನ ಮಗಳು ದನ ಮಾಡ್ತಾ ಇದ್ದಾಳೆ. ಅವ್ರ ಹೊಟ್ಟೆ ಪಾಡಿಗೆ ಏನೇನೆಲ್ಲ ಮಾಡಬೇಕು ನೋಡಿ ಗಾಯ್ಸ್. ನಿಜ ಜೀವನ ಎಷ್ಟು ಕಷ್ಟ ಅಲ್ಲ ಒಬ್ಬೊಬ್ರಿಗೆ. ಇವ್ರುಗಳೆಲ್ಲ ನೋಡಿ ನಮಗೆ ಪರವಾಗಿಲ್ಲ, ಭಗವಂತ ಇಷ್ಟು ಇಟ್ಟಿದ್ದಾನಲ್ಲ ಅಂತ ಅನ್ಕೋಬಹುದು. ನಮ್ಮನ್ನ ನೆಮ್ಮದಿಯಾಗಿ ಇಷ್ಟಾದ್ರೂ ನೆಮ್ಮದಿಯಾಗಿ ಇಟ್ಟಿದ್ದಾನಲ್ಲ ಅಂತ. ಎಲ್ಲಪ್ಪ ಇವರು ಬನ್ನಿ ಅಂದ್ಬಿಟ್ಟು ಎಲ್ಲೋದ್ರು. ಏನ್ ಬೇಕು? ಪಲಾವ್ ಬೇಕಾ, ಬಿರಿಯಾನಿ ಬೇಕಾ, ಕಬಾಬ್ ಬೇಕಾ, ಲಾಲಿಪಾಪ್ ಬೇಕಾ, ಏನು ಬೇಕು? ಐಸ್ ಕ್ರೀಮ್ ಬೇಕಾ, ರೊಟ್ಟಿ ಬೇಕಾ, ಏನು ಬೇಕು? ಕಡಕ್ ರೊಟ್ಟಿ ಬೇಕಾ, ಏನು ಬೇಕು ಎಲ್ಲ ತಿನ್ಬೋದು. ಪಾನಿಪುರಿ, ಮಸಾಲೆ ಪುರಿ, ಎನಿ ಒನ್. ರಶ್ಶು ಇವಾಗ ಏನು ತಗೊಂಡು ಅಂತ ನೋಡೋಣ. ನಾವು ಅಲ್ಲಿ ನಿಂತಿದ್ದೋ ನಿಮ್ ಕಾಯ್ತಾ ನಾವು.
ಇನ್ನು ಎಲ್ಲ ಮಕ್ಕಳು ಮಾತಾಡಿಕೊಂಡು ಬಿರಿಯಾನಿ ತೊಗೊಬಿಡೋಣ ಫಸ್ಟು ಟೇಸ್ಟ್ ಹೆಂಗಿದೆ ಅಂತ ನೋಡೋಣ. ಎಲ್ಲ ಒಂದೊಂದು ತೊಗೊಂಡು ಟೇಸ್ಟ್ ಹೆಂಗಿದೆ ಅಂತ ನೋಡೋಣ ಅಂತ ಹೇಳಿ ಬಿರಿಯಾನಿ ತೊಗೊಳಕ್ಕೆ ಕ್ಯೂ ನಿಂತ್ಕೊಂಡ್ರು. ಸಿಕ್ಕಾಪಟ್ಟೆ ರಶ್ ಇತ್ತು. ಇವತ್ತು ಭಾನುವಾರ ಬೇರೆ ಆಗಿರೋದ್ರಿಂದ ಎಷ್ಟು ರಶ್ ಇತ್ತು ಅಂದರೆ ಕಾಲಿಡೋಕ್ಕೆ ಆಗ್ತಾಯಿರಲಿಲ್ಲ. ನಾನಂತೂ ಏನು ತಿಂತಾರಲ್ಲ ಕೌಂಟ್ರಿಗೆ ಹೋಗೋಕ್ಕೆ ಆಗಲಿಲ್ಲ. ನವೀನ್ ಬೇಡ ಬೇಡ ರಶ್ ಇದೆ ಅಂತ ಹೇಳಿದ್ರು. ಮಕ್ಕಳೇ ತಗೊಬಂದು ಕೊಟ್ಟರು. ನಾವು 2 ಪ್ಲೇಟು ಬಿರಿಯಾನಿನ ತಗೊಂಡ್ವಿ. ಗುಡ್ ಚೆನ್ನಾಗಿತ್ತು ಟೇಸ್ಟ್. ಸ್ವಲ್ಪ ಪರವಾಗಿಲ್ಲ, ಟೇಸ್ಟ್ ಚೆನ್ನಾಗಿತ್ತು. ನಾವು ಒಂದು 2 ತುತ್ತು ತಿಂದ್ಬಿಟ್ಟು ನಾನು ಅಕ್ಕನೂ 2 ತುತ್ತು ತಿಂದ್ವಿ. ಇನ್ನು ಮಕ್ಕಳು ತಿನ್ಕೊಳ್ಳಿ ಅಂತ ಅಂದ್ಬಿಟ್ಟು ಸೊ ನಾವು ಕೊಟ್ಬಿಟ್ವಿ. ಏಕೆಂದರೆ ನಮ್ಗೆ ಅಷ್ಟು ಹೊರಗಡೆ ಫುಡ್ಡೆಲ್ಲ ಅಷ್ಟು ತಿನ್ನೋಕೆ ಇಷ್ಟ ಆಗಲಿಲ್ಲ. ನನಗಂತೂ ಸಿಕ್ಕಾಪಟ್ಟೆ ಕೆಮ್ಮು ಆ ಥರ ಎಲ್ಲ ಇತ್ತಲ್ಲ, ಹಾಗಾಗಿ ನನಗೆ ತಿನ್ನೋಕ್ಕಾಗಲಿಲ್ಲ. ಅಲ್ಲಿ ತಿಂದಾದ್ಮೇಲೆ ಶವರ್ಮ ತಗೋಬೇಕು ಅಂತ ಹೇಳಿ ಮಕ್ಕಳೆಲ್ಲ ಶವರ್ಮ ತೊಗೊಂಡು ತಿನ್ನೋಣ ಅಂತ ಹೇಳಿ ಬಂದರು. ಮಕ್ಕಳೆಲ್ಲ ಕೂಡ ಶವರ್ಮ ತಗೊಂಡು ತಿಂದರು. ಟೇಸ್ಟು ಪರವಾಗಿಲ್ಲ, ಚೆನ್ನಾಗಿತ್ತು. ಬರೀ ನೀರು ತೋರಿಸ್ಬೇಕು ಅಷ್ಟೇ. ಸಾಕು ಬನ್ರೆ. ಒಂದು ಪೀಸ್ ಲೆಗ್ ಪೀಸು, ರೈಸು, ಸೇರುವ, ಮಜ್ಜಿಗೆ ಇಷ್ಟಕ್ಕೆ 130 ರೂಪಾಯಿ ಒಂದು ಪ್ಲೇಟ್ ಇದೆ ಆಹಾರ. ಅಯ್ಯೋ ಸರ್ ಬಿಡಿ ಆ ಕಡೆಗೆ ಹೆಂಗೈತೆ. ಇನ್ನು ಶವರ್ಮ ಎಲ್ಲ ತಿಂದಾದ್ಮೇಲೆ ನವೀನ್ ಹೋಗಿ 2 ಪ್ಲೇಟು ಪಲಾವ್ ತೊಗೊಬಂದರು. ಲೆಗ್ ಪೀಸ್ ಹಾಕಿರೋ ಪಲಾವು ಚೆನ್ನಾಗಿದೆ, ಟೇಸ್ಟಾಗಿದೆ ಅಂತ ಎಲ್ಲ ಅಲ್ಲಿ ಹೇಳ್ತಾಯಿದ್ರು. ಅದಕ್ಕೆ ತೊಗೊಬಂದಿದ್ದೀನಿ ತಿನ್ನಿ ಅಂತ ಹೇಳಿದ್ರು. ಚೆನ್ನಾಗಿತ್ತು, ಟೇಸ್ಟ್ ಕೂಡ ಚೆನ್ನಾಗಿತ್ತು. ಅದರಲ್ಲಿ ಕಬಾಬು ಮತ್ತು 2 ಪೀಸ್ ಗ್ರೇವಿ ಕೊಟ್ಟಿದ್ರು, ಅದು ಕೂಡ ಚೆನ್ನಾಗಿತ್ತು. ಇನ್ನು ಐಸ್ ಕ್ರೀಮ್ ತಿನ್ನೋಣ ಅಂತ ಅಕ್ಕ ಹೇಳಿದ್ಲು. ಅಷ್ಟೇ ಸಾಕಾಯಿತು. ನಾನ್ ವೆಜ್ ಇನ್ನೇನು ಬೇಡ ತೊಗೊಳ್ಳೋದು. ಹೊರಗಡೆ ಫುಡ್ ಜಾಸ್ತಿ ತಿಂದರೆ ಹೆಲ್ತ್ ಅಪ್ಸೆಟ್ ಆಗಿಬಿಡುತ್ತೆ. ಇನ್ನು ನನಗೂ ಕೂಡ ಕೆಮ್ಮೆಲ್ಲ ಇತ್ತಲ್ಲ, ಹಾಗಾಗಿ ಬೇಡ. ಇನ್ನು ಮಕ್ಳಿಗೂ ಕೂಡ ಅವ್ರೇನು ಕೊಡಿಸಿದ್ರೆ ತಿಂದ್ಬಿಡ್ತಾರೆ, ಬೇಡ ಸಾಕು ಅಂತ ಹೇಳಿ ಅಷ್ಟೆಲ್ಲ ತಿಂದ್ಕೊಂಡು ಇನ್ನು ಬಂದ್ವಿ. KFC ತೊಗೊಂಡ ನನ್ನ ಮಗ ಚಿಕ್ಕವನು, ಅದನ್ನು ಕೂಡ ಅವನು ತಿಂದ್ಕೊಂಡು ಐಸ್ ಕ್ರೀಮ್ ಎಲ್ಲ ತಗೊಳ್ಳೋಣ ಅಂತ ಹೇಳಿ ಐಸ್ ಕ್ರೀಮ್ ಹತ್ರ ಬಂದ್ವಿ. ಇನ್ನು ಹಾಗೆ ಅಲ್ಲಿ ಹೋಗ್ತಾ ಐಸ್ ಕ್ರೀಮ್ ತಿನ್ನೋಣ ಅಂತ ಹೋಗ್ತಾ ಇರುವಾಗ ಇಲ್ಲಿ ಆಹಾರ ಮೇಳ ಅಂತ ಒಂದು ದೊಡ್ಡದಾಗಿ ಬೋರ್ಡ್ ಹಾಕಿದ್ರು. ತುಂಬಾ ಚೆನ್ನಾಗಿತ್ತು. ಅದು ನಿಂತ್ಕೊಂಡು ಒಂದು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೇಳಿ ಅಕ್ಕ, ನಾನು, ಮಕ್ಕಳು ಎಲ್ಲ ಕೂಡ ನಿಂತ್ಕೊಂಡು ಫೋಟೋ ತೆಗೆಸ್ಕೊತಾ ಇದ್ವಿ. ಫೋಟೋ ತಗೊಳ್ಳೋಕ್ಕೂ ಕೂಡ ಬಿಡ್ತಾ ಇರಲಿಲ್ಲ. ಅಷ್ಟೊಂದು ಜನ ನೋಡಿದ್ರೆ ನಿಮಗೆ ಇಲ್ಲಿ ಜನ ಇಲ್ಲ ಅಂತ ಅನಿಸುತ್ತೆ, ಆದರೆ ಸಿಕ್ಕಾಪಟ್ಟೆ ಜನ ಇದ್ದರು. ಎಲ್ಲಿ ಜನ ಇದ್ದರು ಅಂದರೆ ನಾನ್ ವೆಜ್ ತವು, ವೆಜ್ ಇಲ್ಲ ನಾನ್ ವೆಜ್ ಮಾಡೋತವಂತೂ ಹಿಂಗೆ ನಿಂತಿದ್ರು. ನಾನಂತೂ ಯಾವುದೇ ಥರ ಕೌಂಟ್ರಿಗೆ ಹೋಗೋಕ್ಕೆ ಆಗಲಿಲ್ಲ, ವಿಡಿಯೋ ಅಲ್ಲಿ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ನನಗೆ. ಇನ್ನು ಐಸ್ ಕ್ರೀಮ್ 2-3 ತಾವು ನೋಡಿದ್ವಿ. ಅಲ್ಲಿ ಅಷ್ಟೇನು ಚೆನ್ನಾಗಿರಲಿಲ್ಲ. ಇಲ್ಲಿ ನೋಡ್ತಾ ಇದ್ವಿ ಐಸ್ ಕ್ರೀಮ್ ಇಲ್ಲೂ ಇರುತ್ತೆ ಅಂತ. ನಾವು ಕೇಳಿದ್ದು ಫ್ಲೇವರ್ ಎಲ್ಲ ಖಾಲಿ ಆಗಿದೆ ಅಂತ ಹೇಳಿದ್ರು. ಬೇರೆ ಕಡೆ ತಗೊಳ್ಳೋಣ ಅಂತ ಹೇಳಿ ಅಂದ್ಕೊಂಡು ಅಕ್ಕ, ಬನ್ನಿ ಬೇಗ ಬೇಗ ಟೈಮ್ ಆಗಿಬಿಡುತ್ತೆ, ನಿಂತ್ಕೋತಿರಲ್ಲ ಅಂತ ಅವಳು ಕೆಡ ಮಾಡ್ತಾಯಿದ್ಲು. ಬೇರೆ ತಗೊಳ್ಳೋಣ ಅಂತ ಹೇಳಿ ಬೇರೆ ತಗೊಳ್ಳೋಕ್ಕೆ ಹೋದ್ವಿ. ಅಲ್ಲಿ ಮೆನು ಕೊಟ್ಟರು, ನಿಮ್ಗೆ ಯಾವ ಫ್ಲೇವರ್ ಬೇಕು, ಯಾವ ಥರ ಬೇಕು ನೋಡಿ ಅಂತ ಹೇಳಿದ್ರು. ನಾವು ನೋಡ್ತಾ ಇದ್ವಿ. ನಾನು ಅಕ್ಕ ಮತ್ತು ಬಟರ್ ಸ್ಕಾಚ್ ತೊಗೊಂಡ್ವಿ. ಚೆನ್ನಾಗಿತ್ತು, ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿತ್ತು. ನನ್ನ ಮಗ ಐಸ್ ಕ್ರೀಮ್ ರೋಲ್ ಬೇಕು ಅಂತ ಕೇಳ್ದ. ಅದಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿದ್ರು. ಸ್ವಲ್ಪ ಟೈಮ್ ಆಗುತ್ತೆ, ಟೈಮ್ ಹಿಡಿಯುತ್ತೆ, ಒಂದು 1/2 ಅವರ್ ಆದರೂ ಬೇಕು ಅಂತ. ನಾವು ಟೈಮ್ ಆಗುತ್ತಲ್ಲ ಬೇಡ ಹೊರಟೋಗೋಣ ಅಂತ ಹೇಳ್ತಾ ಇದ್ವಿ. ಆದರೆ ಇಲ್ಲ, ಬೇಕೇ ಬೇಕು ನನಗೆ, ಅದು ಏನು ಐಸ್ ಕ್ರೀಮ್ ರೋಲ್ ನನಗೆ ಬೇಕೇ ಬೇಕು ಅಂತ ಹೇಳ್ದ. ಹಾಗಾಗಿ ತೊಗೊಂಡು ಫಸ್ಟು ದುಡ್ಡು ಪೇ ಮಾಡಿಬಿಟ್ಟು ಅವರು ಟೋಕನ್ ಕೊಡ್ತಾರೆ. ಒಂದು 1/2 ಅವರ್ ಆಗುತ್ತೆ, ಇಲ್ಲೆಲ್ಲಾದರೂ ಸುತ್ತಾಡ್ಕೊಂಡು ಬನ್ನಿ, ಆಮೇಲೆ ನಿಮಗೆ ಕೊಡ್ತೀನಿ, ತಿನ್ಬೋದು ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಅಕ್ಕ ನಾನು ನಮಗೇನು ಬೇಕೋ ಅದನ್ನು ತಗೊಂಡು ತಿಂದ್ವಿ. ಯಾಕೆಂದರೆ ನಾವು ನಾನ್ ವೆಜ್ಜೇನೋ ಅಷ್ಟು ಜಾಸ್ತಿ ತಿನ್ನಲಿಲ್ಲ. ನಾವು ಇದಕ್ಕೆ ರೆಡ್ ಬೇರಿನೂ ಕೂಡ ಬ್ಲ್ಯಾಕ್ ಬೇರಿನೂ ಕೂಡ ತೊಗೊಂಡು ತಿಂದ್ವಿ. ತುಂಬಾ ಚೆನ್ನಾಗಿತ್ತು. ಇಲ್ಲಿ ನೀವು ನೋಡ್ತಾ ಇರ್ಬೋದು. ಇದು ನೋಡಿ ನಮಗೆ ನಿಜ ತುಂಬ ಬೇಜಾರಾಯಿತು. ಅವ್ರ ಹೊಟ್ಟೆ ಪಾಡಿಗೋಸ್ಕರ ಆ ಬಿಸಿಲಲ್ಲಿ ಕಷ್ಟಪಟ್ಟು ಈ ಥರ ಗಾಂಧೀಜಿ ಥರನ ಅದನ್ನು ವೇಷ ಹಾಕ್ಕೊಂಡು ನಿಂತಿದ್ದಾರಲ್ಲ, ಪೇಂಟೆಲ್ಲ ಮಾಡಿಕೊಂಡು, ನಿಜ ಬೇಜಾರಾಯಿತು. ನಮಗೆ ಎಷ್ಟು
ನಾವು ಒಂದೊಂದ್ಸಲ ಅಯ್ಯೋ ಇಷ್ಟೊಂದು ಕಷ್ಟ ಇದೆಯಲ್ಲಪ್ಪ ನಮಗೆ ಭಗವಂತ ಅಂತ ಅನ್ಕೋತೀವಿ. ಆದರೆ ಇಂಥವ್ರನ್ನ ನೋಡಿ ನಾವು ಪರವಾಗಿಲ್ಲ ಬೆಟರ್, ನಮ್ಮನ್ನ ದೇವರು ಇಷ್ಟ ಆದರೂ ಚೆನ್ನಾಗಿಟ್ಟಿದ್ದಾನಲ್ಲ ಅಂತ ಅಂದ್ಕೋಬೇಕು. ಹಾಗಾಗಿ ನಮಗಿಂತ ಮೇಲಿರೋರನ್ನ ನೋಡಬಾರ್ದು, ನಮಗಿಂತ ಕೆಳಗಿರೋರನ್ನ ನೋಡಬೇಕು. ನನಗದು ನೋಡಿ ತುಂಬಾ ಬೇಜಾರಾಯಿತು. ಹಾಗಾಗಿ ಅವ್ರಿಗೆ ಏನಾದರೂ ಕೊಡಿಸೋಣ ಅಂತ ಹೇಳಿ ನನಗೆ ಅನ್ನಿಸ್ತು. ದುಡ್ಡು ಕೊಟ್ಟರೆ ಯಾವುದಕ್ಕೆ ಯೂಸ್ ಮಾಡ್ಕೋತಾರೋ ಗೊತ್ತಿಲ್ಲ, ತಿನ್ನೋದೇನಾದರೂ ಕೊಡಿಸಿದ್ರೆ ಅವರು ತಿನ್ನೋ ಹೊಟ್ಟೆಗಾದರೂ ತಿಂತಾರಲ್ವ ಅಂತ ಹೇಳಿ ನಾನು ಬಂದೆ. ಅವ್ರನ್ನೇ ಕೇಳಿದೆ ಏನು ಬೇಕು ಅಂತ ಹೇಳಿ. ಏನೋ ಒಂದು ತಗೊಡಿ ಮೇಡಮ್ ಅಂತ ಕೇಳಿದ್ರು. ಅವ್ರಿಗೆ ಪಾಪ ಮಾತಾಡೋಕ್ಕೂ ಕೂಡ ಆಗ್ತಾ ಇರಲಿಲ್ಲ, ಏಕೆಂದರೆ ಪೇಂಟೆಲ್ಲ ಮಾಡಿಬಿಟ್ಟಿದ್ರಲ್ಲ, ಬಿಸಿಲು. ಹಾಗಾಗಿ ಪಾಪ ಅವ್ರಿಗೆ ಮಾತಾಡೋಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಹಾಗಾಗಿ ಏನೋ ಒಂದು ತಗೊಟ್ರಾಯ್ತು ಅಂತ ಹೇಳಿ ಅಲ್ಲೇ ಪಕ್ಕದಲ್ಲಿ ಇದ್ದಂಥ ಒಂದು ಬೇಕ್ರಿ ಇತ್ತು, ಅಲ್ಲಿಗೆ ಬಂದು ಅವ್ರಿಗೆ ಏನಾದರೂ ಹೊಟ್ಟೆ ತುಂಬಂಗೆ ತಗೊಡೋಣ ಅಂತ ಹೇಳಿ ಒಂದು ಚಿಕ್ಕ ಹುಡುಗ ನಿಂತಿತ್ತು. ಫಸ್ಟ್ ಇದ್ದವ್ರಿಗೆ ನನ್ನ ಮಗಳು ದುಡ್ಡೇ ಕೊಟ್ಬಿಟ್ಲು. ಬೇಡ ಕಣಮ್ಮ, ಎಲ್ರಿಗೂ ದುಡ್ಡು ಕೊಡ್ತಾಯಿದ್ರೆ ಅವ್ರು ಯಾವಕ್ಕೆ ಯೂಸ್ ಮಾಡ್ಕೋತಾರೋ, ತಿನ್ನೋದಾದರೂ ಕೊಡಿಸಿದ್ರಾದ್ರೂ ತಿನ್ಕೋತಾರೆ ಅಂತ ಹೇಳಿ ಅವ್ರಿಗೆ ತಿನ್ನೋದನ್ನ ನಾನು ಕೊಡಿಸ್ದೆ. ಪಾಪ ತುಂಬ ಖುಷಿ ಪಡ್ತು. ಐಸ್ ಕ್ರೀಮ್ ಕೋಲ್, ಕಿಟ್ ಕ್ಯಾಟ್ ಐಸ್ ಕ್ರೀಮ್ ಕೋಲ್ ಫಾರ್ ದಿಸ್ ವೇಸ್ಟ್ ಫೆಲೋ. ಇನ್ನು ನನ್ನ ಮಗ ಐಸ್ ಕ್ರೀಮ್ ರೋಲ್ ಬರೋಷ್ಟರೊಳಗೆ ಅರ್ಧ ಗಂಟೆ ಹೇಳಿದ್ನಲ್ಲ, ಅರ್ಧ ಗಂಟೆ ಆಯಿತು. ನನ್ನ ಮಗ ಅದನ್ನು ತಿಂತಾಯಿದ್ದ. ಟೇಸ್ಟ್ ತುಂಬಾ ಚೆನ್ನಾಗಿತ್ತು, ನಾವು ಕೂಡ ತಿಂದ್ವಿ. ಇಷ್ಟೇ ಇವತ್ತಿನ ವಿಡಿಯೋ ಗಾಯ್ಸ್. ನಿಮಗೆ ಆಹಾರ ಮೇಳದೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ನನ್ನ ವಿಡಿಯೋನ ಮಿಸ್ ಮಾಡಿದೆ ನೋಡಿ. ಓಕೆ, ಬಾಯ್.